ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಅದೇನಂದ್ರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳಿ. ಕಾಮಾಲೆ ಅಂದ್ರೆ ಏನು ಹೇಳ್ರಿ? ಕಾಮಾಲೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜಾಂಡೀಸ್, ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಕಾಮಣಿ ಅಂತ ಕರಿತೀವಿ. ಈ ಕಾಮಣಿಗೆ ಅದೆಲ್ಲೆಲ್ಲೋ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ, ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಅವರ ಉಗುರುಗಳು ಹಳದಿ ಆಗಿರ್ತವೆ, ಕಣ್ಣುಗಳಲ್ಲಿ ಹಳದಿ ಆಗಿರುತ್ತೆ. ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಅದೆಲ್ಲೆಲ್ಲೋ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಮೊದಲು ಹಳ್ಳಿಗಳಲ್ಲಿ ನಾಟಿ ಔಷಧಿ ಕೊಡ್ತಿದ್ರು, ಈಗಲೂ ಕೂಡ ಕೊಡ್ತಾರೆ. ನಾನಿವತ್ತು ಅಂಥದ್ದೇ ಕಮಾಲೆ ರೋಗಕ್ಕೆ ಅಂದ್ರೆ ಕಾಮಣಿ ರೋಗಕ್ಕೆ ಔಷಧಿಯನ್ನ ಕೊಡುವವರನ್ನ ಅಂದ್ರೆ ಬೇರನ್ನ ಕಟ್ಟುವವರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ. ಅವ್ರ ಹತ್ರ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ದೀನಿ. ಅವರು ಬೇರನ್ನ ಕಟ್ತಾರೆ, ಅದನ್ನ ಹೆಂಗ್ ಕಟ್ತಾರೆ, ಆಮೇಲೆ ಜನಗಳು ಎಲ್ಲೆಲ್ಲಿಂದ ಅವ್ರ ಹತ್ರ ಬರ್ತಾ ಇದ್ದಾರೆ. ನಮ್ಮ ಹಿರಿಯರು ಬೆಳೆಸ್ಕೊಂಡು ಬಂದಿರುವಂತ ಪದ್ಧತಿ ಇದು, ನಾಟಿ ಔಷಧಿಯನ್ನ ಕೊಡೋದು. ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದರಿ? ಆರಾಮದಿರ ತನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಇವತ್ತು ನಾವಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ರಾಮದುರ್ಗ ಅನ್ನುವಂಥ ಊರಿನಲ್ಲಿ. ಇದೇ ಊರ? ಯಾವಾಗಿಂದ ಕಟ್ಟಾಕತ್ತಾರ ಅವರು? ಈಗ ಒಂದು 20 ವರ್ಷ ಆಯ್ತು. ನಾನು ಅವಳಿದ್ದೆ ಮಧ್ಯೆ. ಅವ್ರ ಮುಂದಿನವ್ರ ಇವ್ರು? ಚಿಗಪ್ಪ ಆತ ಗರಂ ಇದ್ದಿಲ್ಲ ಬಿಟ್ನಲ್ಲ. ಆಯ್ತು ಚಿಗಪ್ಪ ಕಾಸ ಬ್ಯಾರೆ ಅಲ್ಲತ್ತ ಚಿಕ್ಕಪ್ಪ. ಆಕ ಕಟ್ಟನತ್ತ. ಯಾವ್ದಾವ್ದಕ್ಕ ಕಟ್ತಾರ್ರಿ? ಎದಕ್ಕ ಕಾಮಣಿ ಅದಕ್ಕ, ತಲೆನೋದ್ರ ತಲೆನೋವು ಕಿಡಾಕ, ಎಲೆನಾಕ ಮೊಳಕಾಲ್ ಬ್ಯಾನ್ ಆಗದ, ಟೊಂಕ ಬ್ಯಾನ್ ಆಗದ ಅಂದ್ರ ಅದಕ್ಕ ಇಡ್ತಾನ ತಿಕ್ಕಿ. ಎಷ್ಟ್ ದಿನ ಇರ್ಬೇಕ್ರಿ ಅದು ಕಟ್ಟಿದ್ದು? ಅದ್ ಕಟ್ಟಿದ್ ಒಂದು ಅರ್ಧ ಗಂಟೆ, ಅರ್ಧ ತಾಸ್ನಾಗ? ಅರ್ಧ ತಾಸು. ಒಂದ್ ಜಾಸ್ತಿ ಆದ್ರ ಒಂದ್ ತಾಸು ಬಿಡ್ಬೋದು. ಜಾಸ್ತಿ ನೋವು ಆದ್ರ ಬಿಚ್ಚ ಬಿಡ್ಬೋದು. ಅದೆಲ್ಲ ಹತ್ಕೊಂಡ್ಬಿಡ್ತದ. ಅಷ್ಟ ಗೊತ್ತಾಗ್ಬಿಡ್ತಾನ? ಅಷ್ಟೇ ಗೊತ್ತಾಗ್ಬಿಡ್ತದ. ಆಗಲೇ ಚೋಳ ಬ್ಯಾನಿ ಏರ್ದಂಗ ಏರ್ಬಿಡ್ತದ ಎಲ್ಲ. ಇದೆಲ್ಲ ನೋವು ಆಗ್ಬಿಡ್ತದ. ಒಂದ್ ವಾರ ಪತ್ತೆ ಮಾಡ್ಬೇಕು. ಸಿದ್ಧಲಿಂಗಪ್ಪ. ಮಹಾಲಿಂಗಪ್ಪನವ್ರು ನಿಮ್ಗೇನಾಗ್ಬೇಕು? ಮಗ ಆತನ? ಓಹೋ, ಮಹಾಲಿಂಗಪ್ಪ ಅಂತ ಹೊಡಿ. ನಾನು ಮಹಾಲಿಂಗಪ್ಪನವ್ರ ಬಗ್ಗೆ ಓದಿದ್ದೆ. ತಾತನವರು ನೋಡಕ್ಕೆ ಎಷ್ಟು ಪ್ರಶಾಂತವಾಗಿದ್ದಾರೆ ನೋಡಿ. ಮತ್ತೆ ಅದು ಏನಪ್ಪ ಅಂತಂದ್ರೆ ಡಾಕ್ಟ್ರಲ್ಲಿ ಹೋದ್ರೆ ಕಾಮಣಿ ಆದ್ರೆ ಸುಮ್ಮನೆ ಅಡ್ಮಿಟ್ ಮಾಡ್ಕೊಂಡು ಅದೇನೋ ಮಾಡಿ ಟ್ರೀಟ್ಮೆಂಟ್ ಮಾಡಿ ಸುಮಾರು ಡಾಕ್ಟರ್ಲಿಂದ ಎಷ್ಟು ಜನ ರೊಕ್ಕ ಉಸುಳಿದ್ದಾಗ ಮಾಡ್ತಾರ ಅಂತಂದ್ರೆ ಜನಸೇವೆ ಮಾಡಕೈತಾರ ಅಷ್ಟೇ ಇವರು. ನಮ್ ರಾಮದುರ್ಗ ವಿಶೇಷತೆ ಏನಪ್ಪ ಅಂದ್ರೆ ಜನಸೇವೆ, ನಾಟಿ ವೈದ್ಯ. ಬಟ್ ಇದ್ರಲಿಂದ ಎಫೆಕ್ಟ್ ಯಾವುದಿಲ್ಲ, ಸೈಡ್ ಎಫೆಕ್ಟ್ ಯಾವುದಿಲ್ಲ. ಜನರಿಗೆ ಸೇವೆ ಮಾಡೋದೇ ಒಂದು ಇವ್ರದೊಂದು ಕರ್ತವ್ಯ. ಸುಮಾರು ಒಂದು 20-30 ವರ್ಷ ಓನ್ಲಿ ಸಂಡೇ. ಅದು ವಿಶೇಷ ಏನಪ್ಪಾ ಅಂದ್ರೆ ಇದು ಬೇರೆ ಏನಾದಲ್ಲ, ಅದು ನೀವೇನ್ ಬೇರೆ ತೋರ್ಸಕತ್ತೀರಲ್ಲ ಆ ಬೇರು ಮಾತ್ರ ರಾಮದುರ್ಗದಲ್ಲಿ ಸಿಗವಲ್ತ ಈಗ. ಈ ಸುಮಾರು ರೈತರು ಡಿಸ್ಟಿಕ್ ಹೋಗಿ ತೆಲಂಗಾಣ ಆಂಧ್ರಕ್ಕೆ ಹೋಗಿ ತರ್ತಾರ ಅದನ್ನ. ಓಕೆ, ಈ ಬೇರನ ಅಲ್ಲಿ ಆಂಧ್ರ ತೆಲಂಗಾಣಕ್ಕೆ ಹೋಗ್ತಾರ ತರ್ತಾರ ಅಲ್ಲಿ. ಮತ್ತೆ ಈ ಕಡೆ ಸುಮಾರು ನಮ್ಮ ಲಿಂಗಸೂರು ಆ ಕಡೆ ಎಲ್ಲಿ ನೀರಿನ ಭಾಗ ಜಾಸ್ತಿ ಐತೆ ಆ ಕಡೆ ಹೋಗಿ ಅದು ನೀರಿನ ದಂಡಿಗೆ ಮಾತ್ರ ಇರ್ತದ ಅದು. ಸೊ ಏನ್ ಬೇರಿನ ಹೆಸರು? ಕಾಮಿನಿ ಬೇರು. ಕಾಮಣಿ ಬೇರು. ಕಾಮಣಿ ಬೇರು. ಸ್ನೇಹಿತರೆ, ಕಾಮಣಿ ಬೇರು ಅಂತ ನಾವು ಕರೀತಾರೆ. ಅಂದ್ರೆ ಆಕ್ಚುಲ್ ಆಗಿ ನಿಮ್ಗೆ ಕಮಾಲೆ ಅಂತಾರಲ್ವಾ? ಸೊ ಅದೇ ಕಮಾಲೆ ಅಂದ್ರೆ ಕಾಮಣಿ. ನಾವೆಲ್ಲ ಕರೆಯೋದು ಕಾಮಣಿ ಅಂತ ಕರಿತೀವಿ. ಆಕ್ಚುಲಿ ಅದು ಕಮಾಲೆ ರೋಗ ಅಂತಾರಲ್ವಾ? ಆ ಕಮಾಲೆ ರೋಗಕ್ಕೆ ಬೇರನ್ನ ಕಟ್ಟಿಸ್ತಾರೆ. ಸೊ ನೋಡ್ತಿರ್ಬೋದು, ತಾತ ಬೇರನ್ನ ಕಟ್ತಾ ಇದಾರಲ್ವಾ? ಚಿಕ್ಕ ಮಕ್ಕಳು ಮೊದಲು ಮಾಡಿ ಕಳಿಸ್ತಾರ. ಸೈಡ್ ಎಫೆಕ್ಟ್ ಏನಾಗಲ್ಲ. ಕಾಮಣಿ ಆಗೈತೆ ಅಂತ ಗೊತ್ತಾಗುದು ಹೆಂಗಣ? ಅಂದ್ರೆ ಇವ್ರು ಚೆಕ್ ಮಾಡ್ತಾರೆ. ತಾತ ಚೆಕ್ ಮಾಡಪ್ಪ, ಹಿಂಗ್ ಚೆಕ್ ಮಾಡ್ತದನ ಕಣ್ಣಲ್ಲಿ ಆತರ ಚೆಕ್ ಮಾಡ್ತಾರ.
ಓಕೆ ಅಲ್ಲೇ ಗೊತ್ತಾಗ್ತದೆ ಅವ್ರಿಗೆ. ಹಾ ಹಾ ಡಾಕ್ಟರ್ಗಳಿಗೆ ಜ್ವರ ಬಂದ ಕೇಸ್ ಹೆಂಗಿಟ್ಟು ಚೆಕ್ ಮಾಡ್ತಾರ, ಅವ್ರು ಮಕ್ಕ ಲಕ್ಷಣ ನೋಡಿ ಕಂಡು ಹಿಡಿತಾರ, ಇಲ್ಲಪ್ಪ ಅಂದ್ರೆ ಕಣ್ಣು ರೆಪ್ಪೆ ತರದ್ ನೋಡ್ತಾರ, ಹೌದೌದು ಅದು ಗೊತ್ತಾಗ್ಬಿಡ್ತದೆ. ಹೌದು ಅವ್ರಿಗೆ ಗೊತ್ತಾಗತ್ತ ಮಕ್ಕ ಇವ್ರಿಗೆ ಆಗ್ಯದ ಅಂತೇಳಿ ಗೊತ್ತಾಗ್ಬಿಡ್ತದೆ. ಮಕ್ಕಳು ಮುಚ್ಕೊಂಬಕ್ಕಂತಾರ ದೊಡ್ಡ ಬೇರೆ ಕಟ್ಟೋದು ಯಾಕಣ ಕನ್ಫರ್ಮ್ಗೋಸ್ಕರ. ಕನ್ಫರ್ಮ್ಗೋಸ್ಕರ ಕನ್ಫರ್ಮ್ ಆಯ್ತು ಅಂದ್ರೆ ಪತ್ತೆ ಮಾಡ್ಬೇಕು. ಒಂದು ವಾರ ಪಕ್ಕ ಮಾಡ್ಬೇಕು. ಪತ್ತೆ ಮಾಡಿದ್ರೆ ಆಮೇಲೆ ಹೋಗುತ್ತೆ ಅದು. ಒಂದು ವಾರದಾಗ ರಿಸಲ್ಟ್ ಆಗ್ತದೆ. ಮತ್ತೆ ಓಕೆ 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 ಒಂದು ವಾರದಲ್ಲೇ ರಿಸಲ್ಟ್ ಆಗ್ತದೆ. ಎಲ್ಲಿ ದವಾಖಾನೆಗೆ ಹೋಗಿ ಬಂದ್ರು ಕೂಡ ಒಂದೇ ವಾರದಲ್ಲಿ ಎಂತ ಕಾಮಣಿ ಇರಲ್ಲ. ಅದು ಕಾಲ್ ಕೈ ಅರಿತಿರ್ಬೋದು, ತಲೆನೋವು ಹೋಯ್ತಿರ್ಬೋದು, ಮನುಷ್ಯ ಸುಸ್ತ ಅನಿಸ್ಬೋದು, ಮತ್ತೆ ಒದಕಂದ್ ಮಕ್ಕಂತಿರಲ್ಲ. ಒಂದು ವಾರದಾಗ ಹಾಕೊಂಡು ಹೋಗ್ಬಿಟ್ರೆ ಯಾವ್ದು ಇರಲ್ಲ. ಪ್ರತಿ ರವಿವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ ಅವರು ಬೇರನ್ನ ಕಟ್ತಾರೆ. ಆ ತಲೆನೋವಾಗಿರ್ಬೋದು, ಅಥವಾ ಕೈಕಾಲು ಅರಿಯುತ್ತೆ ಅನ್ನೋದಾಗಿರ್ಬೋದು, ಅಥವಾ ಆ ಕಾಮಣಿ ಆಗಿತ್ತಂದ್ರೆ ಕಾಮಣಿ ಆಗಿರ್ಬೋದು, ಆ ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಅವರು ಬೇರನ್ನ ಕಟ್ತಾರೆ. ಎಲ್ಲೆಲ್ಲೋ ಡಾಕ್ಟರ್ ಕಡೆ ತೋರಿಸಿದ್ರು ಆರಾಮಾಗಿಲ್ಲ ಅಂತ, ಬಟ್ ಇವ್ರ ಆರಾಮಾಗುತ್ತೆ. ಯಾಕಂದ್ರೆ ನಾವೇನು ನಾಟಿ ವೈದ್ಯರು ಅಂತ ಕರಿತೀವಲ್ವಾ, ಇವರು ಮೂಲದಲ್ಲಿ ನಾಟಿ ವೈದ್ಯರು. ನಾನು ಮಹಾಲಿಂಗಪ್ಪನವರ ಬಗ್ಗೆ ಓದಿದ್ದೆ, ಇವರು ಅವರ ತಂದೆ ಅಂತೆ. ಇಲ್ಲೇನ್ ಜನ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕೂಡ ಇವ್ರನ್ನ ಭೇಟಿಯಾಗಿ ಬೇರೆನ ಕಟ್ಸ್ಕೊಳ್ಳಿಕ್ಕೆ ಬಂದಿರೋರು. ನೋಡಿ ಅಲ್ಲಿ ಕೈಗೆ ಕಟ್ಟಿದ್ದಾರೆ, ನೋಡಿ ಎಡಗೈಗೆ. ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತೆ ಆಗಿರೋದು ಬಿಡೋರು. ಅದಾದ್ಮೇಲೆ 1 ವಾರ ಪಥ್ಯವನ್ನ ಪಾಲನೆ ಮಾಡಬೇಕು. 8 ದಿನ ಪಥ್ಯವನ್ನ ಪಾಲನೆ ಮಾಡಬೇಕು. ಅಂದ್ರೆ ಇದನ್ನ ತಿನ್ನಬೇಕು, ಇದನ್ನ ತಿನ್ನಬಾರ್ದು ಅಂತೆಲ್ಲ ಇರುತ್ತೆ. ನಂಜು ಪದಾರ್ಥ ಏನಿಲ್ಲ, ನಂಜು ಪದಾರ್ಥ ಏನು ತಿನ್ನಬಾರ್ದು ಅಂತ ಇರುತ್ತೆ. ಈ ಪಥ್ಯನಾಗ ಏನೇನು ತಿನ್ಬೇಕು, ಏನೇನು ತಿನ್ನಬಾರ್ದು? ತೊಗರಿ ಬಾಳೆ ರೊಟ್ಟಿ, ಟೊಮೆಟೊ ಸಾರು, ಚಪಾತಿ, ಚದಕ, ಕೊಬ್ಬರಿದಾಗ ಬಳ್ಳಳ್ಳಿ ಇಷ್ಟೇ ಉಣ್ಬೇಕು. ಏನ್ ತಿನ್ನಬಾರ್ದು? ಏನ್ ತಿನ್ನಬಾರ್ದು ಅಲ್ಲ, ಏನ್ ತಿನ್ನಬಾರ್ದು ಅಂದ್ರೆ ಯಾವ್ದು ಎಂದಂದ್ರೆ ಇದು ಚೌಳಕಾಯಿ, ಮೆಣಸಿನಕಾಯಿ, ಬದನೆಕಾಯಿ ಅವು ತಿನ್ನಬಾರ್ದು. ಅವು ತಿನ್ನಬಾರ್ದು. ಪುಂಡೆ ಪಲ್ಯ, ಹಾಲೆಲ್ಲ, ಕಂಡೆಲ್ಲ, ಕಂಡ ತತ್ತಿ ಒಂದು ಯಾವ ಒಂದು ವಾರ ಇಲ್ಲ ನೋಡಪ್ಪ. ಇದು ಸಣ್ಣ ದೊಡ್ಡ ಅವಲ್ಲ, ಯಾರಿಗೆ ಎಂತ ಕಟ್ಬೇಕಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗ? ಇದು ತಲೆಗೆ ಹಚ್ತರಿಗೆ. ತಲೆನೋವು ಕೈ ಕಾಲ ಇರ್ತಾವೆ. ಎಲ್ಲಿಂದ ಬಂದಿರಣ್ಣ? ನಾವು ಇಲ್ಲಿಂದ ಒಂದು 20 ಕಿಲೋಮೀಟರ್ ಅಸಲ್ಕೆಪುರ ಮಾತ್ಪಳ್ಳಿಯಿಂದ ಬಂದಿರಿ. ಸೊ ಅವರು ಮಾತ್ಪಳ್ಳಿ ಯಲ್ಲಮ್ಮ ಅಂತ ಕೇಳಿದಿರಲ್ವ ನೀವು, ಆ ಊರಿನಿಂದ ಅಂದ್ರೆ ಮಾತ್ಪಳ್ಳಿಯಿಂದ ಬಂದಿದ್ದಾರೆ. ಅವರಿಗೆ ತಲೆನೋವು ಮತ್ತೆ ಕೈಕಾಲು ಇರ್ತಾವ ಅಂತ ಬಂದಿದ್ದಾರಂತೆ. ಯಾರು ಹೇಳಿದ್ರು ನಿಮ್ಗೆ ಇಲ್ಲಿದೆ ಅಂತ? ಗೊತ್ತಾದ್ರಿ ನಮ್ಗೆ ಆಲ್ರೆಡಿ ಮೊದ್ಲು ಯಾರು ಬಂದಿದ್ರು ನಿಮ್ಮ ಮನೆಯವರ? ನಮ್ಮ ಮೊದ್ಲು ಬಂದ ಸೊ ಸುಮಾರು ದೂರದ ಹಳ್ಳಿಗಳಿಂದ ಬರ್ತಾ ಇರ್ತಾರೆ. ಬೊಂಬೈ ತನ ಬರ್ತಾರೆ ನೋಡಿ, ಬಾಂಬೆದಿಂದೆಲ್ಲ ಬಂದಿದಾರಂತೆ. ಇಲ್ಲಾಕ ಬೆಂಗಳೂರಿಂದ ಬಂದು ಹೋದ್ರು ಇನ್ನೀಗ ಬಂದಿದ್ದೀರಾ? ಬರ್ತಾರೆ ನೋಡಿ, ಸುಮಾರು ದೂರದಿಂದ ಜನಗಳು ಬರ್ತಾರಂತೆ. ವಿಡಿಯೋ ಯಾರು ನೋಡ್ತಿದ್ದೀರಾ ನೀವು ಕೂಡ ರವಿವಾರ ಸಾಯಂಕಾಲ 3 ಗಂಟೆಯಿಂದ 6 ಗಂಟೆ ಒಳಗಡೆ ಬಂದು ಕಟ್ಟಿಸ್ಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ನೀವು ಕಾಣಿಕೆಯನ್ನು ಅಷ್ಟೇ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತಿಲ್ಲ. ನಿಮ್ಮ ಭಕ್ತಿ ಭಾವ ಎಷ್ಟಿರುತ್ತೆ, ನಿಮ್ಗೇನು ಅನ್ಸುತ್ತೆ ಅದ್ರ ಮೇಲೆ. ಯಾಕಂದ್ರೆ ಪರಂಪರೆ ಬೆಳಿಬೇಕು. ಹಂಗಾಗಿ ಓ, ಈಗ ನೀವೇ ನೋಡ್ತಿದ್ದೀರಾ, ಇದು ತಲೆನೋವಿಗೆ ಅವರು ಹಚ್ತಾ ಇರುವಂಥ ಮುಲಾಮ್ ನೋಡಿ. ಕಾಲ್ಕಾಯಿ ಇರ್ತಾವಲ್ಲ, ತಿಕ್ಕಿರ್ತಾವ ಕಾಲ್ಕಾಯಿ. ಕಾಲು ಇಲ್ಲೇ ಸಸ್ತ ಇರ್ತಾವ. ತತ್ತಿದ್ರಾಗ ಬೇರೆ ಬೇರೆ ಬೆಳ್ಳಿ ಅವನ? ಯಾವ ಒಂದೇ ಅವ, ಅಂದ್ರೆ ಸಣ್ಣ ದೊಡ್ಡ ಅವನ? ದಪ್ಪ ಸಣ್ಣ ಅವ. ಸೊ ಇದು ಕೈಗೆ ಇದು ಯಾಕೆ ಹಾಕೊಂಡಿರಿ? ನೀರಾಗ ಆಡ್ತದ ಹಿಂಗ್ ತೋರಿಸ್ತಾ ಕೈ ಅದನ್ನ ನೋಡ್ಬೋದು ನೀವು. ಕೈ ತಿಕ್ತಾ ಇರ್ತಾರಲ್ವ, ಹಂಗಾಗಿ ಮತ್ತೆ ನೀರು ಜಾಸ್ತಿ ಆಗ್ತಾ ಇರುತ್ತೆ, ಹಂಗಾಗಿ ಉರಿಯುತ್ತೆ ಅಂತೇಳಿ ಹಂಗೆ ಹಾಕೊಂಡಿದ್ದಾರೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೆಲ್ಲವೂ ಕೂಡ ಜನರ ಅನುಭವ ಮತ್ತು ನಂಬಿಕೆ. ಸುಮಾರು ದೂರಗಳಿಂದೆಲ್ಲ ಜನ ಬರ್ತಾರಂತೆ, ಅಂದಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಅವ್ರಿಗೆ ವಾಸಿ ಆಗಿರ್ತಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳಿರ್ತಾರೆ. ಹಾಗೆ ಹೇಳ್ತಾ ಜನಗಳೆಲ್ಲ ಇಲ್ಲಿ ಬರೋದು. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಜಾಸ್ತಿ ಏನಿಲ್ಲ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜೆ ಬೇಡ, ಡಿಸ್ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.